ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ ನಲ್ಲಿ ಬರುವಂತಹ ಒಂದು ಲೆಸನ್ ರ್ಯಾನ್ಸಮ್ ಆಫ್ ರೆಡ್ ಚೀಫ್. ಸೊ ಇದರ ಮೇಲೆ ಕೇಳುವಂತಹ 10 ಅಂಕದ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಯಾವ ಕೀ ಉತ್ತರಗಳನ್ನ ಬರೆಯೋದ್ರ ಮೂಲಕ ನೀವು ಪೂರ್ತಿ 10 ಅಂಕಗಳನ್ನ ಗಳಿಸಬಹುದು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಒಂದಿಷ್ಟು ಎಕ್ಸಾಂಪಲ್ ಆಫ್ ಕ್ವಶನ್ಸ್ ನ ನೋಡೋಣ. ಹೌ ಡು ದ ಕಿಡ್ನಾಪರ್ಸ್ ಎಕ್ಸ್ಪೆಕ್ಟೇಷನ್ ಆಫ್ ಎ ಲಾರ್ಜ್ ರ್ಯಾನ್ಸಮ್ ಕಾಂಟ್ರಾಕ್ಟ್ with the reality of the situation? How does the red chief behavior reflect the theme of the role reversal? How does O. Henry use irony in the ransom of red chief to develop humor and plot? How does Dorset's reaction to the ransom reveal his relationship with Sun? So these are the important questions. So first ಗೆ ನಾವು 10 marks ನ ಆನ್ಸರ್ ಬರೆಯುವಾಗ ಲೇಖಕರ ಪರಿಚಯವನ್ನ ಮಾಡಬೇಕು. The story Red Chief was returned by William Sidney Porter. He was born on September 11, 1862 in North Carolina. So North Carolinaದಲ್ಲಿ ಈ ರೆಡ್ ಚೀಫ್ ಸ್ಟೋರಿಯ ಬರಹಗಾರ ವಿಲಿಯಂ ಸಿಡ್ನಿ ಪಾರ್ಟರ್ ಅವರು ಜನಿಸಿದ್ದಾರೆ. 1862 ಸೆಪ್ಟೆಂಬರ್ 11 ಅವರು ಜನಿಸಿದ್ದು. ಹಿ ವಾಸ್ ಅನ್ ಅಮೆರಿಕನ್ ಶಾರ್ಟ್ ಸ್ಟೋರಿ ರೈಟರ್. ಇವರೊಬ್ಬ ಅಮೆರಿಕಾದ ಸಣ್ಣ ಕತೆ ಬರಹಗಾರ. ನೌನ್ ಫಾರ್ ಹಿಸ್ ಹ್ಯೂಮರಸ್ ಐಕಾನಿಕ್ ಟೇಲ್ಸ್ ದಟ್ ಆಫನ್ ಫೀಚರ್ಡ್ ಸರ್ಪ್ರೈಸ್ ಎಂಡಿಂಗ್ಸ್. ಇವರ ಬರವಣಿಗೆಗಳು ಜನರಿಗೆ ಅಂತ್ಯದಲ್ಲಿ ಸರ್ಪ್ರೈಸ್ ನ ಕೊಡುವುದರ ಮೂಲಕ ಇರುತ್ತೆ. ಹಿಸ್ ಫೇಮಸ್ ವರ್ಕ್ಸ್, ಅವರ ಬರೆದಂತ ಪ್ರಸಿದ್ಧ ಕೃತಿಗಳು ಕ್ಯಾಬೇಜ್ ಅಂಡ್ ಕಿಂಗ್ಸ್, The 4 Million, The Gift and Maggie Werlings. So these are the important writings of narrator. So ಇವಿಷ್ಟು ನಿಮ್ದು ಇಂಟ್ರೊಡಕ್ಷನ್ ಆಯಿತು. ಇನ್ನು ಲೆಸನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ ಸ್ಟೆಪ್ ವೈ ಸ್ಟೆಪ್. ಫಸ್ಟ್ ಬೇಸಿಕ್ ಇಂಟ್ರೊಡಕ್ಷನ್ ಬರೀಬೇಕು ಲೆಸನ್ಗೆ. ದಿಸ್ ಈಸ್ ಎ ಫನ್ನಿ ಸ್ಟೋರಿ ಅಬೌಟ್ 2 criminals who tried to kidnap a boy. Their name are Sam and Bill. ಈ ಕಥೆಯು ಒಂದು ಹಾಸ್ಯಾತ್ಮಕ ಸ್ಟೋರಿ ಆಗಿದೆ. ಸೊ ಇದು ಇಬ್ಬರು ಕ್ರಿಮಿನಲ್ಸ್ ಒಬ್ಬ ಹುಡುಗನನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿಗಳಿಗೆ ಸಂಬಂಧಿಸಿದೆ. ಅವರ ಹೆಸರು ಸ್ಯಾಮ್ ಮತ್ತು ಬಿಲ್. ದೇ ವಾಂಟ್ ಮನಿ ಫ್ರಮ್ ದ ಬಾಯ್ಸ್ ರಿಚ್ ಫಾದರ್. ಅವರಿಗೆ ಆ ಹುಡುಗನ ತಂದೆ, ಶ್ರೀಮಂತ ತಂದೆಯಿಂದ ಹಣ ಬೇಕಾಗಿದೆ. ಬಟ್ ದ ಬಾಯ್ ಕೌಸಸ್ ಬಿಗ್ ಪ್ರಾಬ್ಲಮ್ಸ್. ಆದ್ರೆ ಆ ಹುಡುಗ ಕಿಡ್ನಾಪ್ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾನೆ. ಫಾರ್ ದೆಮ್ ದ ಸ್ಟೋರಿ ಶೋಸ್ ಹೌ ದೇರ್ ಪ್ಲಾನ್ ಗೋಸ್ ವೆರಿ ರಾಂಗ್. ಅವರು ಮಾಡಿದಂತಹ ಯೋಜನೆಯು ಎಲ್ಲವೂ ಪ್ಲಾನು ಕೆಟ್ಟ ಹಾಗೆ ಹೋಗುತ್ತೆ. ಇಟ್ ಟೀಚಸ್ ಅಸ್ ದಟ್ ಕ್ರೈಮ್ಸ್ ನೆವರ್ ಪೇಸ್ ದ ರೈಟ್. ಈ ಬರವಣಿಗೆ ನಮಗೆ ಏನ್ ಅರ್ಥ ಮಾಡಿಸುತ್ತೆ ಅಂದ್ರೆ, ಸೊ ಕ್ರೈಮ್ ಒಂದು ಏನು ಅಪರಾಧ ನಮಗೆ ಸರಿಯಾದ ಬೆಲೆಯನ್ನ ತೆಗೆದು ಹಾಗೆ ಮಾಡುತ್ತೆ. ಸೊ ಕ್ರೈಮ್ ನಿಂದ ನಮಗೆ ಲಾಭವಿಲ್ಲ, ನಷ್ಟವಿದೆ ಅನ್ನೋದನ್ನ ನಮಗೆ ಈ ಕತೆ ತಿಳಿಸುತ್ತೆ. ದ ರೈಟರ್ ಓ ಹೆನ್ರಿ ಮೇಕ್ಸ್ ದ ಸ್ಟೋರಿ ವೆರಿ ಹ್ಯೂಮರಸ್, ವೆರಿ ಲಾಫ್ಸ್ ಅಟ್ ದ ಕಿಡ್ನಾಪರ್ಸ್ ಫಾರ್ ಸಫರ್. ಈ ಕಥೆಯ ಮೂಲಕ ಓ ಹೆನ್ರಿ ಅವರು ನಮ್ಮನ್ನ ನಗಿಸುತ್ತಾರೆ. ಆ ಕಿಡ್ನಾಪರ್ಸ್ಗಳು, ಅಪಹರಣಕಾರರು ಅನುಭವಿಸುವಂತಹ ಕಷ್ಟಗಳ ಮೂಲಕ ನಮಗೆ ಬುದ್ಧಿಯನ್ನು ಕಲಿಸುತ್ತಾರೆ. ಫಸ್ಟ್ ಕಿಡ್ನಾಪ್ ನ ಪ್ಲಾನ್ ಬಗ್ಗೆ ಬರೀಬೇಕು. ಸ್ಯಾಮ್ ಅಂಡ್ ಬಿಲ್ ನೀಡ್ ಅ ಮನಿ ಬ್ಯಾಡ್ಲಿ. ದೇ ಆರ್ ಸ್ಮಾಲ್ ಟೈಮ್ ಕ್ರಿಮಿನಲ್ಸ್. ದೇ ಥಿಂಕ್ ಕಿಡ್ನಾಪಿಂಗ್ ಈಸ್ ಅನ್ ಈಸಿ ವೇ ಟು ಗೆಟ್ ರಿಚ್. ಸ್ಯಾಮ್ ಮತ್ತು ಬಿಲ್ ಇಬ್ಬರಿಗೂ ಹಣದ ಅವಶ್ಯಕತೆ ಇದೆ. ಅವರು ಸಣ್ಣ ಕ್ರಿಮಿನಲ್ಗಳು, ಆದ್ರೆ ಒಂದು ಕಿಡ್ನಾಪ್ ಮಾಡುವಂತಹ ಮತ್ತು ಈಸಿಯಾಗಿ ಹಣ ಗಳಿಸುವಂತಹ ವಿಧಾನ ಇದು ಅಂತ ಅವರು ಅಂದುಕೊಳ್ತಾರೆ. They choose a small town called Smith. The richest man in that city is Mr. Dorset. ಈ ಕಿಡ್ನಾಪ್ ಮಾಡೋದಕ್ಕೋಸ್ಕರ ಅವರು ಒಂದು ಸಣ್ಣ ನಗರವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿರುವಂತಹ ಶ್ರೀಮಂತ ವ್ಯಕ್ತಿ ಡಾರ್ಸೆಟ್ ನವರು ಆಯ್ಕೆ ಮಾಡ್ಕೊಂತಾರೆ. They decided to take his son. The boy's name is Johnny. ಆ ಶ್ರೀಮಂತ ವ್ಯಕ್ತಿಯ ಮಗನನ್ನ ಇವರು ಅಪಹರಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಆ ಹುಡುಗನ ಹೆಸರು ಜಾನಿ. He has red hair and many freckles. They see him playing outside. ಆ ವ್ಯಕ್ತಿ ಒರಟುತನದಿಂದ ಕೂಡಿದ್ದಾನೆ ಮತ್ತು ಕೆಂಪು ಬಣ್ಣದ ಕೂದಲುಗಳನ್ನ ಹೊಂದಿದ್ದಾನೆ. ಅವ ಹೊರಗಡೆ ಆಟವಾಡುತ್ತಿರುವುದನ್ನ ಇವರು ಗಮನಿಸ್ತಾರೆ. ಅವರು ಅವನ ಮನೆಯ ಮುಂದೆ ಅವನು ಆಟ ಆಡ್ತಿರೋದನ್ನ ಇವರು ಗಮನಿಸ್ತಾರೆ. ಹಿ ಲುಕ್ಸ್ ಲೈಕ್ ಎನ್ ಈಸಿ ಟಾರ್ಗೆಟ್. ಇವನೊಂದು ಈಸಿ ಆಗಿರುವಂತ ಟಾರ್ಗೆಟ್ ಅಂತ ಅವರು ಅನ್ಕೊಳ್ತಾರೆ. ದೇ ಪ್ಲಾನ್ ಟು ಆಸ್ಕ್ ಫಾರ್ $2,000 ರ್ಯಾನ್ಸಮ್. ಸೊ ಅಪಹರಿಸಿದಕ್ಕಾಗಿ 2,000 ಹಣವನ್ನ ಕೇಳೋದಕ್ಕೆ ಇವರು ನಿರ್ಧಾರವನ್ನ ಮಾಡ್ತಾರೆ. ದಿಸ್ ಸೀಮ್ಸ್ ಲೈಕ್ ಗುಡ್ ಮನಿ. ಅವ್ರಿಗೆ ಇದು ಸರಿಯಾದ ಹಣ ಅಂತ ಅನ್ಸುತ್ತೆ. ಟು ದೆಮ್ ದೇ ಫೀಲ್ ವೆರಿ ಕ್ಲೆವರ್ ಅಬೌಟ್ ದೇರ್ ಪ್ಲಾನ್ಡ್. ಸೊ ತಾವು ಮಾಡಿರುವಂತಹ ಪ್ಲಾನ್ ಬಗ್ಗೆ ಅವ್ರಿಗೆ ಒಂದು ಖುಷಿ ಇರುತ್ತೆ, ಒಂದು ಏನು ನೆಮ್ಮದಿ, ಒಂದು ರೀತಿಯಾದಂತಹ ಹೆಮ್ಮೆ ಇರುತ್ತೆ ಅವ್ರಿಗೆ ತಮ್ಮ ಪ್ಲಾನ್ ಬಗ್ಗೆ.
ಲಿಟಲ್ ಡೂ ದೇ ನೌ ವಾಟ್ ಟ್ರಬಲ್ ವೇಟ್ಸ್ ದೆಮ್. ಸೊ ಮುಂದೆ ಅವರು ಅನುಭವಿಸುವಂತ ಕಷ್ಟಗಳನ್ನ ಇಲ್ಲಿ ತಿಳಿಸಲಾಗುತ್ತೆ. ಕಿಡ್ನಾಪಿಂಗ್. ಒನ್ ಈವ್ನಿಂಗ್ ದೇ ಆಫರ್ ಜಾನಿ ಕ್ಯಾಂಡಿ. ದ ಬಾಯ್ ಹ್ಯಾಪಿಲಿ ಗೋಸ್ ವಿತ್ ದೆಮ್. ಹಿ ಥಿಂಕ್ಸ್ ಇಟ್ಸ್ ಅನ್ ಅಡ್ವೆಂಚರ್. ಒಂದು ಸಂಜೆ ಒಂದು ಸಾಯಂಕಾಲ ಜಾನಿಗೆ ಅವರು ಇಬ್ರು ಅಪಹರಣಕಾರರು ಕ್ಯಾಂಡಿಯನ್ನ ಕೊಡೋದಕ್ಕೆ ತೋರಿಸ್ತಾರೆ, ಆಫರ್ ಮಾಡ್ತಾರೆ. ಆಗ ಆ ವ್ಯಕ್ತಿ ಖುಷಿಯಿಂದ ಅವರೊಡನೆ ಹೋಗ್ತಾನೆ. ಇದನ್ನ ಅವನು ಅಡ್ವೆಂಚರ್ ಅಂತ ಅನ್ಕೊಂತಾನೆ. ದೇ ಟೇಕ್ ಹಿಮ್ ಟು ಕೇವ್ ಇನ್ ದ ಮೌಂಟೇನ್. ಜಾನಿ ಈಸಂಟ್ ಸ್ಕೇರ್ಡ್ ಅಟ್ ಆಲ್. ಅವರು ಅವನನ್ನ ಕರೆದುಕೊಂಡು ಒಂದು ಗುಹೆಗೆ ಕರೆದುಕೊಂಡು ಹೋಗ್ತಾರೆ. ಅದಕ್ಕೆ ಅವನು ಯಾವುದೇ ರೀತಿಯಾದಂತಹ ಭಯವನ್ನ ಪಡುವುದಿಲ್ಲ. He starts calling himself as a Red Chief. This is from his adventure stories. ಅವನು ತಾನಗೆ ರೆಡ್ ಚೀಫ್ ಅಂತ ಕರೆದುಕೊಳ್ತಾನೆ. ಇದನ್ನ ಆತ ತನ್ನ ಅಡ್ವೆಂಚರ್ ಸ್ಟೋರಿಗಳಿಂದ ಕಲ್ತ್ಕೊಂಡಿರ್ತಾನೆ, ಈ ಹೆಸರನ್ನ ಕಲ್ತಿರ್ತಾನೆ. He begins playing wild games. He hits Bill with a stick. He shouts with too much noise. The men try to quiet him but fail. ಆ ಹುಡುಗ ಆಟವಾಡೋದಕ್ಕೆ ಪ್ರಾರಂಭಿಸ್ತಾನೆ, ಅದು ಒಂದು ರೀತಿಯಾದಂತಹ ವೈಲ್ಡ್ ಗೇಮ್ಗಳೊಂದಿಗೆ. ಆತ ಕಟ್ಟಿಗೆಯನ್ನು ತೆಗೆದುಕೊಂಡು ಬಿಲ್ ಅನ್ನ ಹೊಡಿತಾನೆ, ಜೋರಾಗಿ ಅರಚ್ತಾನೆ ಗುಹೆಯಲ್ಲಿ. ಅವರಿಬ್ರು ಅವನನ್ನ ಸಮಾಧಾನ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ, ಆದ್ರೆ ಸಾಧ್ಯವಾಗುವುದಿಲ್ಲ. ಜಾನಿ ಡಸಂಟ್ ಮಿಸ್ ಹಿಸ್ ಹೋಮ್. ಜಾನಿ, ಈ ರೆಡ್ ಚೀಫ್ ಹುಡುಗ ಇದ್ದಾನೆ, ಇವನು ತನ್ನ ಮನೆಯನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಿ ಈಸ್ ಹ್ಯಾವಿಂಗ್ ಟೂ ಮಚ್ ಫನ್. ಆದ್ರೆ ಅವನು ಇಲ್ಲಿ ಒಂದು ರೀತಿಯಾದಂತಹ ಸಂತೋಷವನ್ನ, ಖುಷಿಯನ್ನ, ಎಂಜಾಯ್ಮೆಂಟ್ ನ ಅನುಭವಿಸ್ತಿರ್ತಾನೆ. ದ ಕಿಡ್ನಾಪರ್ಸ್ ಸ್ಟಾರ್ಟ್ಸ್ ವರಿಂಗ್. ಆಲ್ರೆಡಿ ದೇರ್ ಈಸಿ ಜಾಬ್ ಈಸ್ ಬಿಕಮಿಂಗ್ ಹಾರ್ಡ್. ಈ ಕಿಡ್ನಾಪರ್ಸ್ ಗಳಿಗೆ ಒಂದು ಚಿಂತೆ ಪ್ರಾರಂಭ ಆಗುತ್ತೆ, ತಮ್ಮ ಈಸಿ ಆಗಿರುವಂತಹ ಈ ಕೆಲಸ ಕಷ್ಟ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ದ ಫಸ್ಟ್ ನೈಟ್, ಒಂದೇ ದಿನ ರಾತ್ರಿ, ಈಸ್ ವೆರಿ ಲಾಂಗ್ ಫಾರ್ ದೆಮ್. ಅವರಿಗೆ ಬಹಳಷ್ಟು ಕಷ್ಟದ ದಿನ ಆಗಿರುತ್ತೆ, ರಾತ್ರಿ ಆಗಿರುತ್ತೆ. ನೆಕ್ಸ್ಟ್ ಡೇ ಹಿ ಪ್ರಿಟೆಂಡೆನ್ಸ್ ಟು ಬಿ ಅನ್ ರೆಡ್ ಚೀಫ್. he claps Bill with a butler knife. He makes Bill his horse and rides him. Poor Bill gets very tired. Johnny throws rocks at both men. He won't let them sleep at night. He eats all their food greedily. ಮೊದಲ ರಾತ್ರಿ ಅವ್ರಿಗೆ ಬಹಳ ಕಷ್ಟದ್ದಾಗಿರುತ್ತೆ. ತನ್ನನ್ನ ತಾನು ಆತ ಜಾನಿ ರೆಡ್ ಚೀಫ್ ಅಂತ ಕರೆದುಕೊಳ್ತಾನೆ. ಅವನ ಒಂದು ಕಟ್ಟಿಗೆಯಿಂದ ಅಥವಾ ಒಂದು ಬಲವಾದ ವಸ್ತುವಿನಿಂದ ಬಿಲ್ಗೆ ಹೊಡೆದು ಕೆಳಗಡೆ ಕೆಡುತ್ತಾನೆ. ಅವನನ್ನ ಒಂದು ಕುದುರೆ ರೀತಿ ಮಾಡಿಕೊಂಡು ಅದರ ಮೇಲೆ ಹತ್ತಿ ಚೂಪಾದ ಕತ್ತಿಯಿಂದ ಅವನನ್ನ ಹೆದರಿಸುತ್ತಾ ಅವನ ಮೇಲೆ ರೈಡ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇಬ್ಬರು ಮೇಲೂ ಈತ ಅಂದ್ರೆ ಜಾನಿ, ಆ ಕಿಡ್ನಾಪ್ ಆಗಿರುವಂತ ಹುಡುಗ, ಕಲ್ಲನ್ನ ಎಸಿತಾನೆ. ಇಬ್ರು ಕೂಡ ಇಡೀ ದಿನ ರಾತ್ರಿ ಮಲಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಜಾನಿ ಅವರು ತಂದಂತ ಫುಡ್ ನ ಬಕಾಸುರನಂತೆ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಬಿಲ್ ಸಫರಿಂಗ್, ಬಿಲ್ ಏನೇನ್ ಸಫರ್ ಆಗ್ತಾನೆ. ಹಿ ಆಸ್ಕ್ಸ್ ಎಂಡ್ಲೆಸ್ ಕ್ವಶನ್ಸ್. ಜಾನಿ ಏನ್ ಮಾಡ್ತಾನೆ, ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ದ ಕೇವ್ ಬಿಕಮ್ ಎ ನಾಯ್ಸಿ ಪ್ಲೇಸ್. ಶಾಂತವಾದಂತಹ ಗುಹೆ ಈ ಹುಡುಗನಿಂದಾಗಿ ಅತಿಯಾಗಿ ನಾಯ್ಸಿ ಪ್ಲೇಸ್ ಆಗುತ್ತೆ. ದ ಮ್ಯಾನ್ ಕಾಂಟ್ ಕಂಟ್ರೋಲ್ ಹಿಮ್. ಈ ವ್ಯಕ್ತಿಗೆ ಅವನನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಹುಡುಗನನ್ನ ಕಂಟ್ರೋಲ್ ಮಾಡೋದಕ್ಕೆ ಇವ್ರಿಗೆ ಆಗೋದಿಲ್ಲ. ಅಟ್ ಆಲ್ ಗೆಟ್ಸ್ ಲುಕ್ಡ್ ಅಟ್ ಈಚ್ ಅದರ್. ಒಬ್ರು ಇನ್ನೊಬ್ಬರು ಮುಖವನ್ನ ನೋಡ್ಕೊಂಡು ಟಯರ್ಡ್ ಐಸ್ ವಿತ್ ಟಯರ್ಡ್ ಐಸ್, ಸುಸ್ತಾದವರಂತೆ ಕಾಣ್ತಾ ಇರ್ತಾರೆ. ಬಿಲ್ ಗೆಟ್ಸ್ ರೆಡ್ ಮಾರ್ಕ್ಸ್ ಫ್ರಾಮ್ ಬೀಯಿಂಗ್ ಹಿಟ್. ಈ ಹುಡುಗನ ಹೊಡೆತಗಳಿಂದಾಗಿ ಬಿಲ್ ನ ಮೈತುಂಬಾ ಬಾಸುಂಡೆಗಳು ಬಂದಿರುತ್ತೆ. ಬಿಲ್ ಸಫರ್ಸ್ ಟೆರಿಬ್ಲಿ. ಜಾನಿ ಬೈಟ್ಸ್ ಹಿಸ್ ಲೆಗ್ ಹಾರ್ಡ್. ಸೊ ಬಿಲ್ ಇದರಿಂದ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾನೆ. ಇವನು ಜಾನಿ ಏನ್ ಮಾಡ್ತಾನೆ, ಬಿಲ್ ಅನ್ನ ಜೋರಾಗಿ ಕಚ್ತಾನೆ, ಅವನ ಕಾಲುಗಳನ್ನ ಕಚ್ತಾನೆ. ಎ ಹಾಟ್ ಪೊಟ್ಯಾಟೊ ಡೌನ್ ಬಿಲ್ ಶರ್ಟ್. ಸೊ ಅವನ ಶರ್ಟ್ ನಲ್ಲಿ ಒಂದು ಬಿಸಿಯಾದಂತಹ ಆಲೂಗಡ್ಡೆಯನ್ನ ಅವನ ಶರ್ಟ್ ನಲ್ಲಿ ಹಾಕ್ತಾನೆ. ಹಿ ಹಿಟ್ಸ್ ಬಿಲ್ ಇಯರ್ ವಿತ್ ಎ ಸ್ಟೋನ್. ಕಲ್ಲಿನಿಂದ ಬಿಲ್ ನ ಕಿವಿಗೆ ಹೊಡಿತಾನೆ. ಬಿಲ್ಸ್ ಬ್ಯಾಕ್ ಹರ್ಟ್ ಬೀಯಿಂಗ್ ರಿಡನ್ ಲೈಕ್ ಎ ಹಾರ್ಸ್. ಬಾಸುಂಡೆಗಳಿಂದ ಗಾಯಗೊಂಡಿರುವಂತ ಕುದುರೆಗತೆ ಅವನು ಬಿಲ್ ಕಾಣೋದಕ್ಕೆ ಪ್ರಾರಂಭ ಆಗ್ತಾನೆ. ಹಿ ಕಾಂಟ್ ಸ್ಲೀಪ್ ಬಿಕಾಸ್ ಆಫ್ ರೆಡ್ ಚೀಪ್. ಇಡೀ ದಿನ ರಾತ್ರಿ ಅವನಿಗೆ ಮಲಗೋದಕ್ಕೆ ಆಗೋದಿಲ್ಲ. ನಾಯ್ಸ್ ಹಿಸ್ ಹೇರ್ ಸ್ಟ್ಯಾಂಡ್ಸ್ ಅಪ್ ಫ್ರಮ್ ದ ಫ್ರೈಟ್. ಸೊ ಇಡೀ ರಾತ್ರಿ ಅವನ ಭಯದಿಂದ ಆತನ ಕೂದಲುಗಳು ಅಂದ್ರೆ ಬಿಲ್ ನ ಕೂದಲುಗಳು, ಮೈ ಕೂದಲುಗಳು ಹೆದರಿಕೆಯಿಂದ ಎದ್ದು ನಿಂತಿರುತ್ತೆ. ಹಿ ಬೆಕ್ಸ್ ಸ್ಯಾಮ್ ಟು ಸೆಂಡ್ ದ ರ್ಯಾನ್ಸಮ್ ನೋಟ್ ಕ್ವಿಕ್ಲಿ. ಅವನು ತನ್ನ ಇನ್ನೊಬ್ಬ ಸಹಚರನಿಗೆ ಹೇಳ್ತಾನೆ, ವೇಗವಾಗಿ ಜಲ್ದಿ
ರ್ಯಾನ್ಸಮ್ ನೋಟ್ ನ ಕಳಿಸು, ಅಂದ್ರೆ ಹಣದ ಬೇಡಿಕೆ ಪತ್ರವನ್ನ ಅವರ ತಂದೆಗೆ ಕಳಿಸು, ಇವನಿಂದ ನಾನು ಮುಕ್ತಿ ಮಾಡುವಂತ. ಬಿಲ್ ಲುಕ್ಸ್ 10 year old. ಬಿಲ್ ಇನ್ ಜಸ್ಟ್ 2 days, 2 ದಿನ ಈ ಹುಡುಗನ ಕಾಟದಿಂದಾಗಿ ಬಿಲ್ 10 ವರ್ಷ ವಯಸ್ಸಾದವನಂತೆ ಕಾಣ್ತಾನೆ. ಹಿ ಕಾಂಟ್ ಟೇಕ್ ಇಟ್ ಎನಿ ಮೋರ್. ಇದನ್ನ ಇನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಅಂತ ನಿರ್ಧಾರ ಮಾಡ್ತಾನೆ. ದ ಬಾಯ್ ಈಸ್ ಲೈಕ್ ಲಿಟಲ್ ಟೊರೆಂಟೊ ರೆಡ್ ಚೀಫ್ ಎಂಜಾಯಿಂಗ್ ಸಫರಿಂಗ್ ಆಫ್ ಬಿಲ್. ಸೊ ಈ ರೆಡ್ ಚೀಫ್ ಏನ್ ಅನ್ಕೋತಾನಂದ್ರೆ ತನ್ನನ್ನ ತಾನು ಟೊರೆಂಟೊ ಅಂತ ಅನ್ಕೋತಾನೆ, ಎಂಜಾಯ್ ಮಾಡ್ತಾನೆ, ಬಿಲ್ ಅನ್ನ ಹರ್ಟ್ ಮಾಡೋದನ್ನ ಎಂಜಾಯ್ ಮಾಡ್ತಾನೆ, ಬಿಲ್ಗೆ ಕೊಡುವಂತ ನೋವುಗಳನ್ನ ಕಷ್ಟಗಳನ್ನ ಆ ಹುಡುಗ ಎಂಜಾಯ್ ಮಾಡ್ತಿರ್ತಾನೆ. ಇನ್ನು ರ್ಯಾನ್ಸಮ್ ನೋಟ್ ಪತ್ರ. ಆಫ್ಟರ್ 2 full days, ಸ್ಯಾಮ್ ರೈಟ್ಸ್ ರ್ಯಾನ್ಸಮ್ ನೋಟ್. 2 ದಿನಗಳ ನಂತರ ಸ್ಯಾಮ್ ಪತ್ರವನ್ನ ಬರಿತಾನೆ. ಹಿ ಆಸ್ಕ್ಸ್ ಫಾರ್ $2,000 ಫ್ರಮ್ ಡಾರ್ಸೆಟ್. ಇವನ ತಂದೆ ಡಾರ್ಸೆಟ್ ನಿಂದ $2,000 ಕೇಳ್ತಾನೆ. He explains they have his son. The note says Johnny will save. If they get the money, Bill begs Sam to ask for less. They have his son. ಆ ಪತ್ರದಲ್ಲಿ ಬರೆದಿರ್ತಾರೆ, ನಿಮ್ಮ ಮಗ ನಮ್ಮ ಹತ್ರದಲ್ಲಿದ್ದಾನೆ. ಜಾನಿ ವಿಲ್ ಸೇಫ್ ಇಫ್ ದೇ ಗೆಟ್ ದ ಮನಿ. ಒಂದ್ ವೇಳೆ ನೀವು ಹಣ ಕೊಟ್ರೆ ಮಾತ್ರ ನಾವು ಜಾನಿನ ಸೇಫ್ ಆಗಿ ಇಡ್ತೀವಿ ಅಂತ ಪತ್ರದಲ್ಲಿ ಬೆದರಿಕೆಯನ್ನು ಬರೆದಿರ್ತಾರೆ. ಆದ್ರೆ ಬಿಲ್ ಬೆಕ್ಸ್ ಸ್ಯಾಮ್ ಟು ಆಸ್ಕ್ ಫಾರ್ ಲೆಸ್. ಬಿಲ್ ಅವನಿಗೆ ಬೇಡ್ಕೊಂತಾನೆ, ಸ್ಯಾಮ್ಗೆ, ತನ್ನ ಸಹಚರನಿಗೆ, ಕಡಿಮೆ ಹಣವನ್ನ ಕೇಳೋಣ. ಇಫ್ ನೀಡೆಡ್ ಹಿ ಜಸ್ಟ್ ವಾಂಟ್ ಜಾನಿ ಗೋನ್, ದೇ ಗಿವ್ ದ ನೋಟ್ ಟು ಎ ಮೆಸೆಂಜರ್. ಅವ್ರಿಗೂ ಒಂದೇ ಏನಂದ್ರೆ ಈ ಹುಡುಗನ ಕಾಟ ತಪ್ಪಿದ್ರೆ ಸಾಕು ಅನ್ನೋದಿರುತ್ತೆ. ಆದ್ರಿಂದ ಒಬ್ಬ ಮೆಸೆಂಜರ್ ಕಡೆಯಿಂದ ಆ ಲೆಟರ್ನ ಕೊಟ್ಟು ಕಳಿಸ್ತಾರೆ. ಆಫ್ಟರ್ ದಟ್ ಬಿಲ್ ಲುಕ್ಸ್ ಅಟ್ a road. Often he wants to see the messenger returning freedom from the red chief. ಯಾವಾಗ್ಲೂ ಆ ಲೆಟರ್ ಕೊಟ್ಟು ಕಳಿಸಿದ ನಂತರ ರಸ್ತೆ ಕಡೆಗೇನೆ ನೋಡ್ತಾ ಇರ್ತಾನೆ ಬಿಲ್. ಯಾಕಂದ್ರೆ ಈ ಹುಡುಗನ ಕಾಟ ತಪ್ಪಿದ್ರೆ ಸಾಕು ಅನ್ನೋದೊಂದು ಅವನ ಮನಸ್ಥಿತಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಫಾದರ್ ಬರೆಯುವಂತ ಉತ್ತರ. ದ ರಿಪ್ಲೈ ಕಮ್ಸ್ ನೆಕ್ಸ್ಟ್ ಡೇ. ಮಾರನೇ ದಿನ ಉತ್ತರ ಬರುತ್ತೆ. Mr. Dorset doesn't agree to pay. He makes an offer. He says they should pay him $250. Then only he will take his son back. ಅವನ್ ಡಾರ್ಸೆಟ್ ಏನಂತ ಆಫರ್ ಕೊಟ್ಟಿರ್ತಾನಂದ್ರೆ, ನಾನು ನಿಮಗೆ ಯಾವುದೇ ಹಣವನ್ನ ಕೊಡೋದಕ್ಕೆ ಸಿದ್ಧನಿಲ್ಲ, ನನ್ನ ಮಗನನ್ನ ನಾನು ವಾಪಸ್ ಪಡಿಬೇಕಂದ್ರೆ ನೀವೇ ನನಗೆ $250 ಕೊಡಬೇಕು ಅಂತ ಕಂಡೀಷನ್ ಹಾಕಿ ಬರೆದಿರ್ತಾನೆ. ದ ಲೆಟರ್ ಈಸ್ ವೆರಿ ಕಾಮ್ ಅಂಡ್ ದ ಬಿಸ್ನೆಸ್ ಲೈಕ್. ಸೊ ಒಂದ್ ರೀತಿ ಆಫಿಷಿಯಲ್ ಲೆಟರ್ ಟೈಪ್ ಕಾಮ್ ಆಗಿ ಆ ಪತ್ರವನ್ನ ಬರೆದಿರ್ತಾನೆ. ವಾಪಸ್ ರಿಟರ್ನ್ ಆಗಿ ಜಾನಿನ ಕೊಡೋದು. ಸ್ಯಾಮ್ ಅಂಡ್ ಬಿಲ್ ಕಾಂಟ್ ಬಿಲೀವ್ ದೇ ಲುಕ್ಡ್ ಅಟ್ ಈಚ್ ಅದರ್ ಇನ್ ಶಾಕ್. ಅವರಿಬ್ಬರಿಗೂ ಶಾಕ್ ಆಗುತ್ತೆ, ಒಬ್ಬರ ಮುಖವನ್ನೊಬ್ರು ನೋಡ್ಕೊಂತಾರೆ, ಅವ್ರಿಗೆ ನಂಬೋದಕ್ಕೇನೆ ಸಾಧ್ಯ ಆಗೋದಿಲ್ಲ. ದೇ ರಿಯಲೈಸ್ಡ್ ವಿ ಶುಡ್ ಮಸ್ಟ್ ಅಕ್ಸೆಪ್ಟ್ ಇಟ್. ಅವರಿಬ್ಬರಿಗೂ ಅನ್ಸುತ್ತೆ ನಾವು ಈ ಆಫರ್ನ ಅಕ್ಸೆಪ್ಟ್ ಮಾಡಬೇಕು, ಒಪ್ಕೋಬೇಕು ಅಂತ. ದೇ ಡಿಸೈಡ್ ಟು ಪೇ ದ ಮನಿ. ಅವರಿಬ್ರು ಹಣ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ದೇ ಪ್ರಿಪೇರ್ ಟು ರಿಟರ್ನ್ ಹಿಮ್. ಅವನನ್ನ ಜಾನಿನ ವಾಪಸ್ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ದಟ್ ನೈಟ್, ಆ ರಾತ್ರಿನ ವಾಪಸ್ ಮರಳಿ ಕೊಡ್ಬೇಕಂತ ನಿರ್ಧಾರ ಮಾಡ್ತಾರೆ. ಆಟ್ ನೈಟ್ ದೇ ಟೆಲ್ ಜಾನಿ ದೇ ಗೋಯಿಂಗ್ ಹೋಮ್. ಆ ರಾತ್ರಿ ವಾಪಸ್ ಮರಳಿ ಹೋಗ್ತಾ ಇದ್ದೇವೆ ಮನೆಗೆ ಅಂತ ಜಾನಿಗೆ ಹೇಳ್ತಾರೆ. ಹಿ ಗೆಟ್ಸ್ ವೆರಿ ಆಂಗ್ರಿ. ಆ ಹುಡುಗ ವಿಪರೀತ ಸಿಟ್ಟಾಗ್ತಾನೆ. ಹಿ ಕಿಕ್ಸ್ ಅಂಡ್ ಸ್ಕ್ರೀಮ್ಸ್. ಅವರನ್ನ ಒದಿತಾನೆ ಮತ್ತು ಜೋರಾಗಿ ಚೀರ್ತಾನೆ. ಹಿ ಕಾಲ್ಸ್ ದೆಮ್ ಟ್ರೇಟರ್. ಅವರನ್ನ ಮೋಸಗಾರರು ಅಂತ ಕರೀತಾನೆ. ಬಿಲ್ ಹ್ಯಾಸ್ ಟು ಕ್ಯಾರಿ ದ ಫ್ರೈಟನ್ ಬಾಯ್, ಫೈಟಿಂಗ್ ಬಾಯ್. ಬಿಲ್ ಆ ಹೊಡೆದಾಡ್ತಿರುವಂತ ಹುಡುಗನನ್ನ ಹಿಡಿಬೇಕಾಗತ್ತೆ. ಜಾನಿ ಬೈಟ್ಸ್ ಬಿಲ್ಸ್ ಹ್ಯಾಂಡ್ ಹಾರ್ಡ್. ಸೊ ಜಾನಿ ಏನ್ ಮಾಡ್ತಾನೆ, ಹಿಡ್ಕೊಂಡಾಗ ಆ ಬಿಲ್ ನ ಕೈನ ಕಡಿತಾನೆ, ಕಚ್ತಾನೆ. ದೇ ರೀಚ್ ಮಿಸ್ಟರ್ ಡಾರ್ಸೆಟ್ ಹೌಸ್. ಹಾಗೋ ಹೀಗೋ ಮಾಡಿ ಅವರು ಡಾರ್ಸೆಟ್ ನ ಮನೆಯನ್ನ ತಲುಪ್ತಾರೆ. ದ ಫಾದರ್ ವೇಟ್ಸ್ ಕಾಮ್ಲಿ ಔಟ್ಸೈಡ್. ಹೊರಗಡೆ ಅವರ ತಂದೆ ಸಮಾಧಾನವಾಗಿ ಕಾಯ್ತಾ ಇರ್ತಾನೆ. ಸ್ಯಾಮ್ ಗಿವ್ಸ್ ಹಿಮ್ ದ $250. ಸ್ಯಾಮ್ $250 ತಂದೆಗೆ ಕೊಡ್ತಾನೆ. ಮಿಸ್ಟರ್ ಡಾರ್ಸೆಟ್ ಕೌಂಟ್ಸ್ ದ ಇಟ್ ಸ್ಲೋಲಿ. ನಿಧಾನವಾಗಿ ಅದನ್ನ ಡಾರ್ಸೆಟ್ ಎನಿಸ್ತಾನೆ, ತಂದೆ ಎನಿಸ್ತಾನೆ ಹಣವನ್ನ. ದೆನ್ ಹಿ ಟೇಕ್ಸ್ ಹಿಸ್ ಸನ್. ತನ್ನ ಮಗನನ್ನ ನಂತರದಲ್ಲಿ ತಗೊಳ್ತಾನೆ. ಜಾನಿ ಕ್ಲಿಂಗ್ ಟು ಬಿಲ್ ಲೆಗ್. ಸೊ ಆ ರೆಡ್ ಚಿಪ್ ಹುಡುಗ, ಜಾನಿ ಹುಡುಗ ಏನ್ ಮಾಡ್ತಾನೆ, ಬಿಲ್ ನ ಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೋತಾನೆ. ಹಿ ಡಸಂಟ್ ವಾಂಟ್ ಟು ಲೀವ್ ಹಿಸ್ ಫ್ರೆಂಡ್. ಮಿಸ್ಟರ್ ಡಾರ್ಸೆಟ್ ಪುಲ್ಸ್ ಹಿಮ್ ಆಫ್. ಸೊ ಬಿಲ್ ಅವನ ಗೆಳೆಯ ಅಂತ ಅನ್ಕೊಂಡಿರ್ತಾನೆ, ಅವನನ್ನ ಬಿಡೋದಕ್ಕೆ ಇವನು ತಯಾರಿರುವುದಿಲ್ಲ. ಜಾನಿ ಬಲವಾಗಿ ಕಾಲುಗಳನ್ನ ಹಿಡಿದಿರ್ತಾನೆ. ತಂದೆ ಅವನನ್ನ ಎಳೆದು ತನ್ನ ಕಡೆಯಿಂದ ತಗೋತಾನೆ. ಆಸ್ ದ ಮೆನ್ ರನ್ ಅವೇ, ಜಾನಿ ಥ್ರೋಸ್ ಎ ಲಾಸ್ಟ್ ರಾಕ್. ಯಾವಾಗ ಅವರು ಹುಡುಗನನ್ನ ಕೊಟ್ಟು ಓಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಆಗ ಕೊನೆಯದಾಗಿ ಜಾನಿ ಏನ್ ಮಾಡ್ತಾನೆ, ಒಂದು ಕಲ್ಲನ್ನ ಎಸಿತಾನೆ. ಇಟ್ ಹಿಟ್ಸ್ ಬ್ಯಾಕ್ ಪೇನ್ಫುಲ್ಲಿ. ದೇ ರನ್ ಫಾಸ್ಟರ್ ನೆವರ್ ಲುಕಿಂಗ್ ಬ್ಯಾಕ್.
ಅದು ಹೋಗಿ ಸೀದಾ ಬಿಲ್ನ ಬೆನ್ನಿಗೆ ಬೀಳುತ್ತೆ. ಅವರಿಬ್ರು ವೇಗವಾಗಿ ಓಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಹಿಂದೆ ತಿರುಗಿನೂ ಕೂಡ ನೋಡಲ್ಲ. ದೇ ಪ್ರಾಮಿಸಸ್ ನೆವರ್ ಟು ಕಿಡ್ನಾಪ್ ಅಗೇನ್. ಅವರಿಬ್ರು ಒಬ್ಬಕ್ಕೊಬ್ಬರು ಪ್ರಾಮಿಸ್ ಮಾಡ್ಕೊಂತಾರೆ, ಇನ್ನೆಂದಿಗೂ ನಾವು ಕಿಡ್ನಾಪ್ ನ ಮಾಡಬಾರ್ದು ಅಂತ. ಬಿಲ್ ರಬ್ಸ್ ಹಿಸ್ ಸೋರ್ ಬ್ಯಾಕ್. ಬಿಲ್ ತನ್ನ ಗಾಯಗೊಂಡಿರುವಂತ ಬೆನ್ನನ್ನ ಉಚ್ಕೋತಾ ಓಡ್ತಾನೆ. ದೇ ಗೋಸ್ ಸ್ಯಾಮ್ ಶೇಕ್ಸ್ ಹಿಸ್ ಹೆಡ್ ಟು ದೇರ್ ಸ್ಟುಪಿಡಿಟಿ. ಸೊ ತಲೆನ ಜಜ್ಕೋತಾನೆ ಸ್ಯಾಮ್ ತಮ್ಮ ಸ್ಟುಪಿಡಿಟಿ ಕೆಲಸಕ್ಕೋಸ್ಕರ. ಇಲ್ಲಿಗೆ ಕತೆ ಎಂಡ್ ಆಗುತ್ತೆ. ದ ಸ್ಟೋರಿ ಎಂಡ್ಸ್ ಹಿಯರ್. ಸೊ ಇದಿಷ್ಟು ನೀವು ಬರಿಬೇಕಾಗಿರುವಂತ ಉತ್ತರ. ಸೊ ಇದಕ್ಕೆ ಸಂಬಂಧಪಟ್ಟಂತ ಉತ್ತರಕ್ಕೆ PDF ನೋಟ್ಸ್ ನಾವು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಮುಂದಿನ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು.